ಭಾರತ ದೇಶ ಇದು ಧರ್ಮ ಪ್ರಧಾನವಾಗಿರುವಂಥ ರಾಷ್ಟ್ರ. ಈ ದೇಶದಲ್ಲಿ ಬಾಳಿ ಬದುಕುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ಧರ್ಮವೇ ಜೀವಾಳ ಅಂತ ಹೇಳಿ ಪ್ರಾಚೀನ ಕಾಲದಿಂದಲೂ ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಕೊಂಡು ಬಂದಿರುವಂಥ ದೇಶ. ಈ ದೇಶದಲ್ಲಿ ಧರ್ಮ ಜಾಗೃತಿ ಆಗಬೇಕು. ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಅನುಸರಿಸಬೇಕು. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆಯ ಮೂಲಕ ಪ್ರತಿಯೊಬ್ಬರೂ ಕೂಡ ಸಹಬಾಳ್ವೆಯನ್ನು ನಡೆಸೋದಲ್ಲದೆ ತಮ್ಮ ತಮ್ಮ ಧರ್ಮದ ಆಚರಣೆಯನ್ನು ಶ್ರದ್ಧೆಯಿಂದ ಆಚರಿಸುವ ಮೂಲಕ ಧರ್ಮದ ದಾರಿಯಲ್ಲಿ ಸಾಗಬೇಕು ಅನ್ನೋ ಉದ್ದೇಶವನ್ನಿಟ್ಕೊಂಡು ಧರ್ಮ ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಒಂದು ತಿಂಗಳ ಪರ್ಯಂತ ಬೆಳಗಾವಿ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ: ಶ್ರೀ ಕ್ಷೇತ್ರ ಯಡೂರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ದಕ್ಷಿಣ ಕಾಶಿ ಅಂತ ತಿಳ್ಕೊಂಡು ಪ್ರಸಿದ್ಧವಾಗಿರುವಂತಹ ವೀರಭದ್ರೇಶ್ವರನ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕಳೆದ 8-9 ವರ್ಷಗಳಿಂದ ಒಂದು ವಿಶೇಷವಾಗಿರುವಂತಹ ಜೀರ್ಣೋದ್ಧಾರ ಕಾರ್ಯ ನಡೆದು ರಾಜ ಗೋಪುರಗಳು ನಿರ್ಮಾಣ ಆಗಿ ಸಾಕಷ್ಟು ವಿಶಾಲವಾದ ವೈಭವವಾಗಿರುವಂತಹ ದೇವಸ್ಥಾನ ಇವತ್ತು ನಿರ್ಮಾಣ ಆಗಿದೆ. ಆ ದೇವಸ್ಥಾನದ ಲೋಕಾರ್ಪಣೆ, ರಾಜಗೋಪುರಗಳ ಉದ್ಘಾಟನೆ, ಕಳಸಾರೋಹಣದ ಅಂಗವಾಗಿ ಒಂದು ಮಹಾ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಬರುವ ಮಾರ್ಚ್ 1ರಿಂದ 6ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಿಂತಲೂ ಮುನ್ನ ಈ ಭಾಗದ ಭಕ್ತರ ಪ್ರತಿಯೊಂದು ಊರಿಗೆ ಸಾಧ್ಯ ಆದರೆ ಮನೆ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟು ಧರ್ಮ ಜಾಗೃತಿಯನ್ನು ಉಂಟು ಮಾಡಿ ಬೆಳಗಾವಿ ಜಿಲ್ಲಾದ್ಯಂತ ಇರುವಂತಹ ಎಲ್ಲ ಭಕ್ತರನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಹಿನ್ನೆಲೆಯಲ್ಲಿ ಒಂದು ತಿಂಗಳದ ಧರ್ಮ ಜಾಗೃತಿ ಯಾತ್ರೆಯನ್ನು ಇವತ್ತಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಪೂರ್ವಭಾವಿಯಾಗಿ ಇದೀಗ ರಾಣಿ ಚೆನ್ನಮ್ಮ ವೃತ್ತದಿಂದ ಗಾಂಧಿ ಭವನದವರೆಗೆ ನಮ್ಮ ಎಲ್ಲ ಮಠಾಧೀಶರ ಸಾನ್ನಿಧ್ಯದಲ್ಲಿ ಈ ಭಾಗದ ಎಲ್ಲ ರಾಜಕೀಯ ಮುಖಂಡರ ಒಂದು ನೇತೃತ್ವದಲ್ಲಿ, ಮುಂದಾಳತ್ವದಲ್ಲಿ ಒಂದು ಸದ್ಭಾವನಾ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೀಗ ರಾಣಿ ಚೆನ್ನಮ್ಮ ಮೂರ್ತಿಗೆ, ಪುತ್ಥಳಿಗೆ ಹೂವಿನ ಹಾರವನ್ನು ಅರ್ಪಣೆ ಮಾಡೋದರ ಮೂಲಕ ಈ ಸದ್ಭಾವನಾ ಯಾತ್ರೆಯನ್ನು ಪ್ರಾರಂಭ ಮಾಡಿ ಗಾಂಧಿ ಭವನಕ್ಕೆ ಹೋಗಿ ಅಲ್ಲಿ ಭದ್ರಕಾಳಿ ವೀರಭದ್ರೇಶ್ವರರ ಒಂದು ಕಲ್ಯಾಣೋತ್ಸವವನ್ನು ನೆರವೇರಿಸಿ ಲೋಕ ಕಲ್ಯಾಣಕ್ಕಾಗಿ ಆ ದೇವತಾ ಕೃಪೆಯನ್ನು ಪಡೆದು ಈ ಧರ್ಮ ಜಾಗೃತಿ ಯಾತ್ರೆ ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರೋಣದರಿಂದ ದೇವತಾ ಕೃಪೆ ಅದಕ್ಕೆ ಇರಲಿ ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಧರ್ಮ ಅಂದರೆ ಒಗ್ಗಟ್ಟಾಗಿ ಹೋಗೋದು, ಕೂಡ್ಕೊಂಡು ಹೋಗೋದು, ಪರಸ್ಪರ ಪ್ರೀತಿಯಿಂದ ಹೋಗೋದೇ ಧರ್ಮ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಗುರು ವಿರಕ್ತ ಎಲ್ಲ ಮಠಾಧೀಶರು ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವೆಲ್ಲ ಒಂದಾಗಿ ಧರ್ಮವನ್ನು ಬೆಳೆಸೋದೇ ಧಾರ್ಮಿಕ ಮುಖಂಡರ ಒಂದು ಪ್ರಮುಖವಾಗಿರುವಂಥ ಗುರಿ. ಅದನ್ನು ಮಾಡಲಿಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಧರ್ಮ ಜಾಗೃತಿ ಜೊತೆಗೆ ಲಿಂಗ ದೀಕ್ಷೆ ಅದು ಧರ್ಮ ಜಾಗೃತಿಯ ಒಂದು ಪ್ರಮುಖವಾಗಿರುವಂಥ ಭಾಗ. ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿರೋಣದರಿಂದ ಅವರೆಲ್ಲರೂ ಕೂಡ ಲಿಂಗವನ್ನು ಧರಿಸಿಕೊಂಡು ವಿರೂಪಾಕ್ಷ ಲಿಂಗನ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತು ನಮ್ಮ ಯುವಕರು ಇವತ್ತು ಅನೇಕ ವ್ಯಸನಗಳಿಗೆ ಬಲಿಯಾಗಿ ದುಶ್ಚಟಗಳನ್ನು ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಂಥ ಯುವಕರಿಂದ ದುಶ್ಚಟಗಳನ್ನು ಬಿಡಿಸಿ ವ್ಯಸನ ಮುಕ್ತರನ್ನಾಗಿಸಿ ಸನ್ಮಾರ್ಗದಲ್ಲಿ ಅವರು ಸಾಗೋದಕ್ಕೆ ಈ ಮೂಲಕ ಒಂದು ಪ್ರೇರಣೆಯನ್ನು ಕೊಟ್ಟು ಅವರೆಲ್ಲರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಉಚಿತವಾಗಿ ಕೊಡೋದರ ಮೂಲಕ ಧರ್ಮ ಜಾಗೃತಿಯನ್ನು ನೆರವೇರಿಸ್ತಾ ಇದ್ದೇನೆ. ಇತ್ತೀಚೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾದ ನಂತರ ಆ ಸ್ಥಾನ ತೆರವಾಗಿತ್ತು. ಇಲ್ಲಿಯವರೆಗೆ ಹಂಗಾಮಿ ಅಧ್ಯಕ್ಷರಾಗಿ ಆ ಕಾರ್ಯಭಾರವನ್ನು ನೆರವೇರಿಸ್ತಾ ಬಂದಿರುವಂತಹ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ
ಈಗಾಗಲೇ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಾಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರುವಂತಹ ಸಚಿವರೂ ಆಗಿರುವಂತಹ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಇವತ್ತು ನಡೆದಿರುವಂತಹ ಮಹಾಸಭೆಯ ಒಂದು ಸಭೆಯಲ್ಲಿ ಅವಿರೋಧವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಪಂಚಪೀಠದ ಎಲ್ಲ ಜಗದ್ಗುರುಗಳ ಪರವಾಗಿ ಅಷ್ಟೇ ಅಲ್ಲ, ನಾಡಿನ ವೀರಶೈವ ಲಿಂಗಾಯತ ಎಲ್ಲ ಮಠಾಧೀಶರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರ ಅವಧಿಯಲ್ಲಿ ಇವತ್ತು ಸಮಾಜ ಒಗ್ಗಟ್ಟಾಗಿ ಸಾಗಬೇಕು, ಸಮಾಜ ಉನ್ನತಿಯತ್ತ ಸಾಗಬೇಕು, ಯಾವುದೇ ಕವಲುದಾರಿಗೆ ಅವಕಾಶ ಇಲ್ಲದಂತೆ ಸಮಾಜವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಗುರುತರವಾಗಿರುವ ಜವಾಬ್ದಾರಿಯನ್ನು ಈಶ್ವರ್ ಖಂಡ್ರೆ ಅವರು ನಿರ್ವಹಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ಭರವಸೆಯನ್ನು ಇಟ್ಕೊಂಡು ಅವರಿಗೆ ಎಲ್ಲ ಮಠಾಧೀಶರ ಪರವಾಗಿ ಹಾರ್ದಿಕವಾಗಿರುವಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ.